ನಮಸ್ಕಾರ ಗೆಳೆಯರೇ, ಇಂದಿನ ವಿಡಿಯೋದಲ್ಲಿ ನಾವು ಕೆಪಿಎಸ್ಸಿ ಎಕ್ಸಾಮಿಸ್ಟಕ್ಸ್ ಬಗ್ಗೆ ಚರ್ಚೆ ಮಾಡುತ್ತೇವೆ. ವಿಡಿಯೋ ಕೊನೆಯವರೆಗೂ ನೋಡಿರಿ. ಕರ್ನಾಟಕ ಲೋಕಸೇವಾ ಆಯೋಗವು ರವಿವಾರ ನಡೆಸಿದ ಕೆಎಸ್ ಶ್ರೇಣಿಯ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳ ನೇಮಕಾತಿ ಪರೀಕ್ಷೆಯಲ್ಲಿ ಮತ್ತೊಮ್ಮೆ ದೊಡ್ಡ ಎಡವಟ್ಟಾಗಿದೆ. ನಗರದ 4 ಪರೀಕ್ಷಾ ಕೇಂದ್ರಗಳಲ್ಲಿ ಒಎಂಆರ್ ಶೀಟ್ ಸಂಖ್ಯೆ, ಅಭ್ಯರ್ಥಿಗಳ ನೋಂದಣಿ ಸಂಖ್ಯೆ, ಒಎಂಆರ್ ಶೀಟ್ ಪ್ರಶ್ನೆ ಪತ್ರಿಕೆ ನಡುವೆ ತಾಳೆಯಾಗದೆ ಪರೀಕ್ಷಾರ್ಥಿಗಳು ಗೊಂದಲಕ್ಕೆ ಒಳಗಾದರು. ಇದನ್ನು ಪ್ರತಿಭಟಿಸಿ ಕೆಲ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲಿಲ್ಲ. ಅಲ್ಲದೆ ಮರುಪರೀಕ್ಷೆಯಲ್ಲೂ ಇಂತಹ ಲೋಪಗಳು ಕಾಣಿಸಿಕೊಂಡ ಪರಿಣಾಮ ಇಡೀ ವ್ಯವಸ್ಥೆ ಬಗ್ಗೆಯೇ ಅಭ್ಯರ್ಥಿಗಳು ಆಕ್ರೋಶ ಹೊರಹಾಕಿದರು. ಗೆಜೆಟೆಡ್ ಪ್ರೊಬೇಷನರಿ ಎ ಮತ್ತು ಬಿ ಗ್ರೂಪ್ ಹುದ್ದೆಗಳಿಗಾಗಿ ಜಿಲ್ಲೆಯಲ್ಲಿ 32 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು. ಒಟ್ಟಾರೆ 12,741 ಅಭ್ಯರ್ಥಿಗಳು ತಮ್ಮ ಹೆಸರು ನೋಂದಾಯಿಸಿಕೊಂಡಿದ್ದರು. ಬಳ್ಳಾರಿ, ವಿಜಯನಗರ, ದಾವಣಗೆರೆ ಸೇರಿದಂತೆ ದೂರದ ಜಿಲ್ಲೆಗಳಿಂದಲೂ ಪರೀಕ್ಷಾರ್ಥಿಗಳು ಬಂದಿದ್ದರು. ಆದರೆ ಬೆಳಗಿನ ಅವಧಿಯ ಪರೀಕ್ಷೆಯಲ್ಲೇ ಲೋಪಗಳು ಕಂಡುಬಂದಿವೆ. ಒಎಂಆರ್ ಶೀಟ್ ಸಂಖ್ಯೆ ಮತ್ತು ನೋಂದಣಿ ಸಂಖ್ಯೆ ಅದಲುಬದಲು ಮೊದಲನೆಯ ಲೋಪವಾದರೆ, ಎರಡನೆಯದಾಗಿ ಒಎಂಆರ್ ಶೀಟ್ ಮತ್ತು ಪ್ರಶ್ನೆ ಪತ್ರಿಕೆ ಮಧ್ಯೆ ತಾಳೆಯಾಗಿಲ್ಲ. ಎಂದರೆ ಸಿ ಸರಣಿ ಒಎಂಆರ್ ಶೀಟ್ ಕೊಟ್ಟರೆ ಪ್ರಶ್ನೆ ಪತ್ರಿಕೆಯು ಸಿ ಸರಣಿಯಾಗಿರಬೇಕಿತ್ತು. ಆದರೆ ಬೇರೆ ಬೇರೆ ಸರಣಿಯ ಪ್ರಶ್ನೆ ಪತ್ರಿಕೆ, ಒಎಂಆರ್ ಶೀಟ್ ಕೊಡಲಾಗಿತ್ತು ಎಂದು ಪರೀಕ್ಷಾರ್ಥಿಗಳು ದೂರಿದರು. ನಗರದ ಸಿಕ್ಯಾಬ್ ಶಿಕ್ಷಣ ಸಂಸ್ಥೆಯ 2 ಪರೀಕ್ಷಾ ಕೇಂದ್ರಗಳು, ವಿಕಾಸ ಪ್ರೌಢಶಾಲೆ, ಮರಾಠಿ ವಿದ್ಯಾಲಯದ ಪರೀಕ್ಷಾ ಕೇಂದ್ರದಲ್ಲಿ ಈ ಎಡವಟ್ಟು ಕಾಣಿಸಿಕೊಂಡಿದೆ ಎಂದು ತಿಳಿದು ಬಂದಿದೆ. ಈ ವಿಷಯ ತಿಳಿದ ಕೂಡಲೇ ಕೆಪಿಎಸ್ಸಿ ಸದಸ್ಯ ಎಂ. ಬಿ. ಹೆಗ್ಗಣ್ಣನವರ, ಜಿಲ್ಲಾ ಪಂಚಾಯಿತಿ ಸಿಒ ರಿಷಿ ಆನಂದ ಮತ್ತು ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಗೆಣ್ಣೂರ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರೀಕ್ಷಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಕೆಪಿಎಸ್ಸಿ ಅಧಿಕಾರಿಗಳೊಂದಿಗೆ ಮಾತನಾಡಿದರು. ಬಳಿಕ ಅಭ್ಯರ್ಥಿಗಳಿಗೆ ತಾವೇ ತಮ್ಮ ನೋಂದಣಿ ಸಂಖ್ಯೆ, ಒಎಂಆರ್ ಶೀಟ್ ಸಂಖ್ಯೆ ಮತ್ತು ಸರಣಿಯನ್ನು ಬರೆಯುವಂತೆ ತಿಳಿಸಿದರು. ಅಲ್ಲದೆ ಈ ಗೊಂದಲದಿಂದ ಪರೀಕ್ಷೆಗೆ ವಿಳಂಬವಾದ ಸಮಯ ಸರಿದೂಗಿಸಲು ಹೆಚ್ಚುವರಿ ಸಮಯ ಕೊಡುವುದಾಗಿಯೂ ಭರವಸೆ ನೀಡಿದರು. ಈ ವೇಳೆ ಕೆಲ ಪರೀಕ್ಷಾರ್ಥಿಗಳು ನಮ್ಮ ಕೈಯಿಂದಲೇ ನೋಂದಣಿ ಸಂಖ್ಯೆ, ಒಎಂಆರ್ ಶೀಟ್ ಸಂಖ್ಯೆ ನಮೂದಿಸಿದರೆ ಇದಕ್ಕೆ ಯಾವ ಮಾನ್ಯತೆ ಇರುತ್ತದೆ? ಅದನ್ನು ಹೇಗೆ ಪರಿಗಣಿಸುತ್ತಾರೆ ಎಂದು ಪ್ರಶ್ನಿಸಿ ಪರೀಕ್ಷೆಯನ್ನು ಬರೆಯಲಿಲ್ಲ. ಜತೆಗೆ ಇಂತಹ ಗೊಂದಲದ ಪರೀಕ್ಷೆಗೆ ಕುಳಿತರೆ ಪರೀಕ್ಷೆಯ ಒಂದು ಅವಕಾಶವೂ ತಪ್ಪಿದಂತಾಗುತ್ತದೆ ಎಂದು ಪರೀಕ್ಷೆ ಬರೆಯದೆ ಕೊಠಡಿಯಿಂದ ಬರಬೇಕಾಯಿತು ಎಂದು ಅಭ್ಯರ್ಥಿಗಳು ತಮ್ಮ ಆಳಲು ತೋಡಿಕೊಂಡರು. ಇನ್ನು ಪರೀಕ್ಷೆ ಕೇಂದ್ರಗಳ ಸುತ್ತ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿತ್ತು. ಪರೀಕ್ಷೆಗೆ 6,677 ಅಭ್ಯರ್ಥಿಗಳು ಗೈರು. ಜಿಲ್ಲೆಯಲ್ಲಿ 32 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 12,741 ಅಭ್ಯರ್ಥಿಗಳು ಪರೀಕ್ಷೆಯ ಬರಬೇಕಾಗಿತ್ತು. ಆದರೆ ಮೊದಲ ಅವಧಿ ಪರೀಕ್ಷೆಗೆ 6,064 ಅಭ್ಯರ್ಥಿಗಳು ಹಾಜರಾಗಿ 6,677 ಅಭ್ಯರ್ಥಿಗಳು ಗೈರಾಗಿದ್ದರು. ಎರಡನೇ ಅವಧಿಯ ಪರೀಕ್ಷೆಗೆ 6,078 ಅಭ್ಯರ್ಥಿಗಳು ಕುಳಿತಿದ್ದರು. ಉಳಿದ 6,663 ಪರೀಕ್ಷಾರ್ಥಿಗಳು ಗೈರಾಗಿದ್ದರು ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇದರೊಂದಿಗೆ ಅರ್ಧಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಯಿಂದ ದೂರ ಉಳಿದಿರುವುದು ಸ್ಪಷ್ಟವಾಗಿದೆ. ಹೆಚ್ಚಿನ ಗೊಂದಲ ಸೃಷ್ಟಿಯಾದ ವಿಕಾಸ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ 240 ಅಭ್ಯರ್ಥಿಗಳ ಪೈಕಿ 48 ಅಭ್ಯರ್ಥಿಗಳು ಮಾತ್ರವೇ ಪರೀಕ್ಷೆ ಬರೆದಿದ್ದಾರೆ. ಮಧ್ಯಮ ವರ್ಗ ಜನರಿಗೆ ಸರ್ಕಾರಿ ನೌಕರಿ ಪಡೆಯಬೇಕು ಎಂಬ ಆಸೆ ಇರುತ್ತದೆ. ಆದರೆ ಪರೀಕ್ಷೆಗಳಲ್ಲೂ ಇಂತಹ ಗೊಂದಲಗಳನ್ನು ಸೃಷ್ಟಿಸಿ ನಮ್ಮ ಆತ್ಮವಿಶ್ವಾಸವನ್ನೇ ಕುಗ್ಗುವಂತೆ ಮಾಡಲಾಗುತ್ತದೆ. ಈ ಹಿಂದೆ ರಾಯಚೂರು ಕೇಂದ್ರದಲ್ಲಿ ಪರೀಕ್ಷೆ ಬರೆದಾಗಲೂ ಲೋಪಗಳು ಆಗಿದ್ದವು. ಈಗ ಮರು ಪರೀಕ್ಷೆಯಲ್ಲೂ ಗೊಂದಲ ಸೃಷ್ಟಿ ಮಾಡಿ ಪರೀಕ್ಷೆಯಿಂದ ದೂರ ಉಳಿಯುವಂತೆ ಮಾಡಲಾಗಿದೆ ಎಂದು ಹರಪನಹಳ್ಳಿ ಮೂಲದ ಪರೀಕ್ಷಾರ್ಥಿ ನೊಂದುಕೊಂಡರು. ಕೆಪಿಎಸ್ಸಿ ಪರೀಕ್ಷೆಯ 4 ಕೇಂದ್ರಗಳಲ್ಲಿ ಗೊಂದಲ ಉಂಟಾಗಿದೆ. ಒಎಂಆರ್ ಶೀಟ್ ಸಂಖ್ಯೆ, ಅಭ್ಯರ್ಥಿಗಳ ನೋಂದಣಿ ಸಂಖ್ಯೆ ವ್ಯತ್ಯಾಸ ಕಂಡುಬಂದಿದೆ. ಕೂಡಲೇ ಕೆಪಿಎಸ್ಸಿ ಅಧಿಕಾರಿಗಳನ್ನು ಸಂಪರ್ಕಿಸಿ ನೋಂದಣಿ ಸಂಖ್ಯೆ ನಮೂದಿಸುವಂತೆ ಅಭ್ಯರ್ಥಿಗಳಿಗೆ ನಿರ್ದೇಶನ ನೀಡಲಾಗಿತ್ತು. ಇದನ್ನು ವಿಶೇಷ ಪ್ರಕರಣ ಎಂದು ಕೆಪಿಎಸ್ಸಿ ಪರಿಗಣಿಸಲಿದೆ ಎಂದು ಜಿಪಂ ಸಿಒ ರಿಷಿ ಆನಂದ ತಿಳಿಸಿದರು. ಈ ಚಾನೆಲ್ನಲ್ಲಿ ಹೊಸದಾಗಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಒತ್ತಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ.